ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಬೆಳಗ್ಗೆ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗಲೇ 9:30 ಆಗಿದೆ. ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಶಾಪಿಂಗ್ ಮಾಡೋದಿತ್ತು. ಸೊ ಹಾಗೇ ಹೋಗಿ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಇನ್ನೂ ಏನೂ ರೆಡಿ ಆಗಿಲ್ಲ, ಜಸ್ಟ್ ಕೂದಲು ಬಚ್ಕೊಂಡು ಹಣೆಗೆ ಬೊಟ್ಟು ಕೂಡ ಇಟ್ಟಿಲ್ಲ ನಾನಿನ್ನು. ಸೊ ಇವಾಗ ರೆಡಿ ಆಗಬೇಕು. ಹಾಗೆ ತಿಂಡಿ ಬಂದು ಇವತ್ತು ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಿದೆ ಸಿಂಪಲ್ಲಾಗಿ. ಬೇಗ ಹೋಗೋಣ ಅಂತ. ಬಟ್ ಹಸುಗಳಿರೋದ್ರಿಂದ ಅವಕ್ಕೆಲ್ಲ ಮೇವು ಹಾಕೋದು ಅದು ಇದು ಕೆಲಸಗಳಂತೂ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ಈಗ 9:45 ಆಗ್ತಾ ಇದೆ. ಒಂದು 10-10:30 ಆಗುತ್ತೆ ನಾವು ಹೋಗೋದ್ರೊಳಗೆ. ಸೊ ಓಕೆ, ಬನ್ನಿ ಇವತ್ತಿನ ಒಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಯಾವುದೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಮನೆಗೆ ಸ್ವಲ್ಪ ಗ್ರಾಸರಿನೂ ಕೂಡ ಬೇಕಿತ್ತು, ಅದರದ್ದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಓಕೆ, ಕೊನೆವರೆಗೂ ವ್ಲಾಗ್ನ ನೋಡಿ ಗೊತ್ತಾಗುತ್ತೆ ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ. ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ನೋಡೋಣ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಸೊ ನಮಗೆ ಯಾವುದು ಕೂಡ ಟೌನ್ ಹತ್ರ ಇಲ್ಲದೆ ಇರೋದ್ರಿಂದ ನಾನಂತೂ ಯಾವಾಗಲೂ ನಮ್ಮ ಮನೆಯವ್ರ ಜೊತೆನೇ ಹೋಗಬೇಕು ಅಂತೀನಿ. ಒಬ್ಬಳೇ ಹೋಗಿ ಶಾಪಿಂಗ್ ಮಾಡೋದಕ್ಕಾಗಲ್ಲ, ಇನ್ನು ಅಮ್ಮನೂ ಕೂಡ ಕರೆಯೋದಕ್ಕಾಗಲ್ಲ. ಅಮ್ಮ ಯಾಕಂದರೆ ಪಾಪು ಇದ್ದಾಳೆ, ಸೊ ಅವಳನ್ನೆಲ್ಲ ಕರ್ಕೊಂಡು ಅಲ್ಲೆಲ್ಲ ಸುತ್ತಾಡೋದಕ್ಕಾಗಲ್ಲ. ಓಕೆ, ಎಷ್ಟೊತ್ತಾಗುತ್ತೋ ಅಷ್ಟೊತ್ತೇ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಕೊನೆಗೆ ಹೊರಟ್ವಿ. ಸೊ ನಾವು ಹೊರಟಾಗ ಸ್ವಲ್ಪ ಹೈವೇ ಅಂದರೆ ಹಿರಿಸಾವೆ ಹೈವೇ ಕಡೆಯಿಂದ ಹೊರಟ್ವಿ. ಹಿರಿಸಾವೆನಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು ಮನೆಯವರು. ಅವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೋಗೋದ್ರೊಳಗೆ ಸೊ ಅಫ್ಕೋರ್ಸ್ ಲೇಟ್ ಆಯಿತು. ಮನೆ ಬಿಟ್ಟಾಗಲೇ 11 ಗಂಟೆ, 10:30 11 ಗಂಟೆ ಅಂದ್ಕೊತೀನಿ. ಸೊ ಮಾಡ್ಕೊಂಬರೋಣ ಎಷ್ಟಾಗುತ್ತೆ ಅಂತ. ಅದ್ರ ಜೊತೆಗೆ ಸೋನೆ ಬೇರೆ ಸ್ಟಾರ್ಟ್ ಆಗಿತ್ತು. ನನಗೆ ಈ ಹೈವೇನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಷ್ಟೆಲ್ಲ ಆಕ್ಸಿಡೆಂಟ್ಗಳು ಅದು ಇದು ಅಂತ ಎಲ್ಲ ನಡೀತಾ ಇದೆ ಅಂತ. ಎಷ್ಟು ಸ್ಲೋಗೆ ಹೋಗೋದಕ್ಕಾಗುತ್ತೋ ಅಷ್ಟು ಸ್ಲೋಗೆ ಹೋಗಪ್ಪ ಅಂತಲೇ ಹೇಳ್ತಿದೆ. ಅಂದರೆ ಕೆಲವೊಬ್ರು ಹೇಳ್ತಾರೆ, ನಾವು ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು, ನಾವು ಸ್ಲೋ ಹೋದ್ರೂ ಆಪೋಸಿಟ್ ಬರೋರು ಹಾಗೆ ಬರ್ತಾರೆ ಅಥವಾ ನಮ್ಮ ಪಕ್ಕದಲ್ಲಿ ಹೋಗೋರು ಹಾಗೆ ಹೋಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಸೊ ಅದೆಲ್ಲ ಹಣೆ ಬರ, ಸುಮ್ಮನಿರು ಅಂತ ಹೇಳ್ತಿದ್ರು. ಬಟ್ ನನಗೆ ಹೈವೇಲಿ ಹೋಗಬೇಕಾದ್ರಂತೂ ಖಂಡಿತ ಅದೆಲ್ಲ ನೋಡಿ ನೋಡಿ ಭಯ ಶುರುವಾಗೋಗ್ಬಿಟ್ಟಿದೆ. ಇವಾಗ ಆಕ್ಸಿಡೆಂಟು ಅದು ಇದು ಅಂತ ನೋಡೋದೇ ಬಿಟ್ಬಿಟ್ಟೆ. ಸೊ ನಾವು ಮೊದಲು ಬಂದಿದ್ದು ರಿಲಯನ್ಸ್ ಸ್ಮಾರ್ಟ್ ಬಜಾರಿಗೆ ಬಂದಿದ್ದು. ಇಲ್ಲಿ ಯಾಕಂದರೆ ಮನೆಗೂ ಕೆಲವೊಂದು ದಿನಸಿ ಐಟಮ್ಸ್ ಎಲ್ಲ ಬೇಕಿತ್ತು. ಮತ್ತು ದೇವ್ರಿಗೆ ಅಂತ ಹೇಳಿ, ತಟ್ಟೆ ತುಂಬೋದಕ್ಕೆ ಅಂತ ಹೇಳಿ ಬಳಸಿರೋ ತಟ್ಟೆಗಳನ್ನ ನಾವು ಯಾವತ್ತೂ ಇಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ನಾವು ನಾನ್ ವೆಜ್ ಊಟನೂ ಕೂಡ ಮಾಡೋದ್ರಿಂದ ಸೊ ಬಳಸಿರೋ ತಟ್ಟೆಗಳನ್ನ ಯೂಸ್ ಮಾಡೋದು ಬೇಡ, ದೇವರಿಗೆ ಸಪ್ರೇಟಾಗಿ ತಟ್ಟೆಗಳನ್ನ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ನನಗೆ ಸೆರಾಮಿಕ್ಕು ಅಥವಾ ಗ್ಲಾಸ್ ಎರಡರಲ್ಲೇ ಬೇಕಿತ್ತು, ಬೇರೆದ್ರಲ್ಲಿ ನಾನು ತೊಗೊಳೋದಕ್ಕೆ ಇಷ್ಟನೇ ಇರಲಿಲ್ಲ. ಅದೇ ರೀತಿ ನಾನು ಬಂದು ನೋಡಿದಾಗ ಅಂದರೆ ಇದು ಯಾವ ಥರ ಸೆರಾಮಿಕ್ ಅಂದರೆ ಅದು ಪ್ಯೂರ್ ಅಲ್ಲ. ಇದು ಕೆಳಗೆ ಬೀಳಿಸಿದ್ರೆ ಖಂಡಿತ ಒಡೆದೋಗುತ್ತೆ ಇದು. ಬಟ್ ಪ್ಯೂರ್ ಸೆರಾಮಿಕ್ ಏನು ತುಂಬ ಹೆವಿ ಇರುತ್ತೆ ಪ್ಲೇಟ್ಸು. ಬಟ್ ಅಲ್ಲಿ ಪ್ಯೂರ್ ಸೆರಾಮಿಕ್ದು ಏನು ಪ್ಲೇಟ್ಸ್ ಬರುತ್ತೆ, ಚಿಕ್ಕ ಚಿಕ್ಕ ಪ್ಲೇಟ್ಸು ನನಗೆ ಸಿಗಲಿಲ್ಲ. ಬಟ್ ಇದೇನೋ ಮೆಟಲ್ ಬೇರೆ ಹೇಳ್ತಾರೆ, ಇದು ನನಗೆ ಗೊತ್ತಿಲ್ಲ ಅದು ಅದ್ರ ನೇಮ್ ಎಲ್ಲ. ಸೊ ಅದು ಕೂಡ ಚೆನ್ನಾಗಿತ್ತು. ಆ ಥರದ್ರಲ್ಲೇ ಕೆಲವೊಂದು ಪರ್ಚೇಸ್ ಮಾಡಿದೆ. ಯಾವುದೆಲ್ಲ ಪರ್ಚೇಸ್ ಮಾಡಿದ್ದೀನಿ ನಿಮಗೆ ತಿಳಿಸ್ತೀನಿ. ಹಾಗೆ ಅಲ್ಲಿ ಏನು ಈ ಹಿತ್ತಾಳೆದು ಎಲ್ಲ ಬರುತ್ತೆ ಅಲ್ವಾ, ಸೌಟ್ ಆಗಿರ್ಬೋದು, ಈಗೆಲ್ಲ ಟ್ರೆಂಡಾಗಿ ಹೋಗ್ಬಿಟ್ಟಿದೆ. ಸೊ ಅದರದ್ದೆಲ್ಲ ನಾನು ನೋಡ್ತಾ ಇದ್ದೆ. ಅದರಲ್ಲೂ ಕೂಡ ಪರವಾಗಿಲ್ಲ, ಇಷ್ಟು ಕಡಿಮೆನಾ ಅಂತ ಅನ್ನಿಸ್ತು. ಆಮೇಲೆ ಅಯ್ಯೋ ಬಿಡಪ್ಪ, ಇವಾಗೇನು ಅರ್ಜೆಂಟ್ ಇಲ್ಲ, ಯಾವಾಗಲಾದ್ರೂ ತೊಗೊತೀನಿ ಅಂತ. ನಮ್ಮ ಮನೆಯವರು ಪಾತ್ರೆಗಳಿಗೆ ನೀನು ಹೋಗಲೇಬೇಡ ಅಂತ ಇದ್ದರು. ಆ್ಯಕ್ಚುಲಿ ನನಗೆ ಪಾತ್ರೆಗಳಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಗ್ಲಾಸ್ ಐಟಮು, ಸೆರಾಮಿಕ್ ಐಟಮ್ಸು ಈ ಥರ ಐಟಮ್ಸ್ ಆದರೆ ನಾನು ತುಂಬ ಇಂಟ್ರೆಸ್ಟಿಂಗಾಗಿ ತೊಗೊಳ್ತೀನಿ. ಬಟ್ ನನಗದೇನೋಪ್ಪ ಪಾತ್ರೆಗಳು ಅಂದರೆ ಎಲ್ಲ ಹೆಣ್ಮಕ್ಳುಗಳು ಪಾತ್ರೆಗಳು ಅಂದರೆ ಅಲ್ಲೇ ಹೋಗಿ ಸ್ಟಕ್ ಆಗಿಬಿಡ್ತಾರೆ. ನನಗದೇನೋ ಇಂಟ್ರೆಸ್ಟೇ ಬರೋಲ್ಲ ಪಾತ್ರೆಗಳ ಕಡೆ. ಬೇರೆ ಥರ ಐಟಮ್ಸ್ಗಳಾದರೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ನೋಡ್ತೀನಿ. ಅದೇ ರೀತಿ ಈ ಹಿತ್ತಾಳೆದು ಹೀಗೆಲ್ಲ ಸ್ಪೂನ್ಸ್ ಆಗಿರ್ಬೋದು, ಇದೆಲ್ಲ ಬರುತ್ತೆ ಅಲ್ಲ, ಅದು ಕೂಡ ಸೆಟ್ಟಲ್ಲಿ ಹಾಕಿದ್ರು. ಪರವಾಗಿಲ್ಲ ರೇಟ್ ಅಂತ ಅನ್ನಿಸ್ತು, ಬಟ್ ತೊಗೊಳ್ಳಿಲ್ಲ. ಬೇಡ, ಇನ್ನೊಂದು ಸಲ ಯಾವಾಗಲಾದ್ರು ತೊಗೊಂಡ್ರೆ ಆಯ್ತು, ಯಾಕೆ ಮಾಮೂಲಿ ಸ್ಟೀಲ್ ಸೌಟ್ಗಳೇ ಆಗುತ್ತೆ ಅಂತ ಹೇಳಿಬಿಟ್ಟು ಇರೋದೇ ಮೇಂಟೈನ್ ಮಾಡೋಣ ಅಂತ ಹೇಳಿ ಸುಮ್ಮನಾದೆ. ಇನ್ನು ಇಲ್ಲಿ ಡ್ರೆಸ್ನ ನೋಡ್ತಾ ಇದ್ದೀನಿ ಅಷ್ಟೇ, ನಾನು ಯಾವುದೂ ತಗೊಳ್ಳಲ್ಲ. ನಾನು ಹೆಂಗೆ ಅಂತ ಅಂದರೆ
ಮೊದಲು ನನ್ನ ಕೈಗೆ ಸಿಕ್ಕಿದ್ದೆಲ್ಲ ಶಾಪ್ ಮಾಡಿಬಿಡ್ತಿದ್ದೆ, ಬಟ್ ಈಗ ಹಾಗಲ್ಲ. ಈಗ ತುಂಬಾ ಹಿಡಿತ ಮಾಡ್ತೀನಿ. ಸೊ ಸುಮ್ಮನೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು 300 400ಗೆಲ್ಲ ಟಾಪ್ಸ್ ಇದೆ ಮತ್ತು ಪ್ಯಾಂಟ್ಸ್ ಇದೆ ನೋಡು ಅಂತ ಹೇಳಿಬಿಟ್ಟು. ಬೇಡಪ್ಪ, ನನಗೆ ಈಗ ಸದ್ಯಕ್ಕೆ ಹಬ್ಬದ ಮೂಡಲ್ಲಿದ್ದೀನಿ, ಹಬ್ಬಕ್ಕೆ ಏನು ಬೇಕೋ ಅದನ್ನು ತೊಗೊಳ್ಳೋಣ, ಆಮೇಲೆ ನೋಡ್ಕೊಂಡ್ರಾಯ್ತು. ಎಲ್ಲೂ ಹೋಗಲ್ಲ, ಸ್ಮಾರ್ಟ್ ಬಜಾರ್ ಇಲ್ಲೇ ಇರುತ್ತೆ, ಆಮೇಲೆ ಯಾವಾಗಲಾದರೂ ಬರೋಣ ಅಂತ ಹೇಳಿಬಿಟ್ಟು ನನಗೆ ಬೇಕಾದನ್ನು ಮಾತ್ರ, ಈಗ ಏನಕ್ಕೆ ಬಂದಿದ್ದೀವಿ, ಏನು ತೊಗೋಬೇಕು ಅದನ್ನು ಮಾತ್ರ ನಾನು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದೆ. ನಾನು ಒಂದು ಕಡೆ ಹೋದರೆ ಅಪ್ಪ ಮಗ ಇನ್ನೊಂದು ಕಡೆ ಹೋಗಿ ಇನ್ನೊಂದಷ್ಟು ಐಟಮ್ಗಳನ್ನ ದೋಚ್ಕೊಂಡು ಬಂದರು. ಸೊ ನಾನು ಅಂದ್ಕೊಂಡು ಇಷ್ಟೊಂದು ಥರ ಆಗೋಗ್ಬಿಡ್ತಾ ಹಾಲನ್ನೇ ಅಂತ ಹೇಳಿಬಿಟ್ಟು, ಅವ್ನಿಗೆ ಬೇಕಾಗಿದ್ದು ಮ್ಯಾಗಿ ಅಂತೆ, ಸೊ ಅದು ಇದು ಅಂತ ತಿನ್ನೋ ಐಟಮ್ಸ್ ಎಲ್ಲನೂ ತೊಗೊಂಡ್ರು. ಸೊ ನಾನು ಮನೆಗೆ ಬೇಕಾಗಿರುವಂಥ ಐಟಮ್ಗಳನ್ನ ತೊಗೊತಾ ಇದ್ದೆ. ಹಾಗೆ ಪೇಪರ್ ಅವಲಕ್ಕಿ, ಅದನ್ನು ಒಗ್ಗರಣೆ ಮಾಡಿಟ್ರೆ ಈ ಚಳಿನಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಅದೊಂದು ಪ್ಯಾಕ್ನ ತೊಗೊಂಡೆ ನಾನು. ಇನ್ನು ದಿನಸಿ ಐಟಮ್ಸು, ಮಸಾಲೆ ಐಟಮ್ ಅಂತೆ, ಇನ್ನು ಬೇಳೆಕಾಳುಗಳೆಲ್ಲ ಆಲ್ಮೋಸ್ಟ್ ಹೋಲ್ಸೇಲ್ ಅಂಗಡಿಗಳಲ್ಲೂ ಹೊರಗಡೆನೇ ಸಿಗುತ್ತೆ, ಇಲ್ಲೇ ತೊಗೋಬೇಕು ಅಂತ ಏನಿಲ್ಲ. ಇಲ್ಲಿ ಏನು ಅಂದರೆ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ. ಲೂಸ್ ಆದರೆ ನಾವು ಇಷ್ಟು ಬೇಕು ಅಂತ ಹಾಕಿಸ್ಕೊಂಡ್ಬಿಡ್ತೀವಿ, ಬಟ್ ಅಲ್ಲಿ ಒಂದೊಂದು ಬ್ರ್ಯಾಂಡ್ ಕಂಪ್ನಿಗಳ ನೇಮ್ದು ಎಲ್ಲ ಒಂದು 2 3 4 ಅಂದರೆ ಒಂದು 3 4 ಇದೆ ಅನಿಸುತ್ತೆ ಬ್ರ್ಯಾಂಡ್ ಕಂಪ್ನಿಗಳದ್ದು. ಸೊ ಅದೆಲ್ಲ ಹಾಕಿರ್ತಾರೆ. ನಾವು ಯಾವ ಕಂಪ್ನಿ ತೊಗೊಳೋದು, ಯಾವ್ದು ಚೆನ್ನಾಗಿರುತ್ತೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಯಾವಾಗಲೂ ನಾವು ಲೂಸ್ ತೊಗೊಂಡು ಬರೋದ್ರಿಂದ ಪಾಕೆಟಲ್ಲಿ ತೊಗೋಬೇಕಾದ್ರೆ ಆ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ನಾನು ತೊಗೊಳೋದಕ್ಕೆ ಹೋಗಲ್ಲ, ಕಾಳು ಇವೆಲ್ಲನೂ ಕೂಡ. ಸೊ ಇವಾಗ ಒಂದಷ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಏನಾದರೂ ಬೇರೆ ಏನಾದರೂ ಶಾಪಿಂಗ್ ಮಾಡ್ತೀಯಾ ಅಂತ ಹೇಳಿದ್ರು, ಬಟ್ ಟೈಮ್ ಇರಲಿಲ್ಲ. ಸದ್ಯಕ್ಕೆ ತಲೆನೋವು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನನಗೆ ಈ AC ಒಳಗೆ ಏನಾದರೂ ಇದ್ಬಿಟ್ರೆ ಸಿಕ್ಕಾಬಟ್ಟೆ ತಲೆನೋವು ಬರುತ್ತೆ. ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ಬಿಸಿ ಬಿಸಿ ಇಡ್ಲಿ ಹಾಕ್ತಾಯಿದ್ರು. ಇಡ್ಲಿ ತೊಗೊಂಡು ಇಡ್ಲಿನೇ ಒಂದು ಸ್ವಲ್ಪ ತಿಂದು ಇನ್ನು ಮನೆಗೆ ಬಂದ್ವಿ. ಮನೇಲಿ ಮಾವಂಗೆ ಆಲ್ರೆಡಿ ನಾನು ಅಡುಗೆ ಎಲ್ಲ ಮಾಡಿದ್ದೆ ಬೆಳಗ್ಗೆನೆ. ಸೊ ಇವಾಗ ಮಳೆ ಅಂತೂ ತುಂಬ ಜೋರಾಗಿತ್ತು, ಸಿಕ್ಕಾಬಟ್ಟೆ. ನಾವು ಬಂದು ಒಂದು 10 ನಿಮಿಷಕ್ಕೇ ಮಳೆ ಸಿಕ್ಕಾಬಟ್ಟೆ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ನಾನು ಎಲ್ಲನೂ ಕೂಡ ನಿಮಗೆ ಶೇರ್ ಮಾಡ್ತೀನಿ, ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ. ನಾನು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಹಾಲೆಲ್ಲನೂ ಕರೆದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಸದ್ಯಕ್ಕೆ ಇನ್ನೂ ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಸಾಂಬಾರು ಕೂಡ ಮಾಡಬೇಕು. ಇವಾಗ ನಾನು ಶಾಪ್ ಮಾಡಿರೋದು ತುಂಬಾ ಕಡಿಮೆ, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಮಾಡೋದಕ್ಕಾಗಲಿಲ್ಲ. ನಮಗಿದ್ದಿದೆ ಒಂದು 2 hours ಅಷ್ಟೇ. ಮಾವಂಗೆ ಊಟ ಮಾಡಿಸೋದಕ್ಕೆ ಮತ್ತೆ ರಿಟರ್ನ್ ಬರಬೇಕಿತ್ತು 2:30-3 ಗಂಟೆ ಹೊತ್ತಿಗೆಲ್ಲ. ಹೋಗೋದಕ್ಕೆ 1 hour ಬೇಕಾಗುತ್ತೆ, ನಮಗೆ ಬರೋದಕ್ಕೂ 1 hour ಬೇಕಾಗುತ್ತೆ. ಮಧ್ಯಾಹ್ನ ನಮ್ಗೆ 2 hours ಅಷ್ಟೇ ಬೇಕಿದ್ದು. ಬೆಳಗ್ಗೆ 9 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ, ಬಿಕಾಸ್ ಮನೆಯವ್ರಿಗೆ ಸ್ವಲ್ಪ ಕೆಲಸಗಳಿದ್ವಿ. ಹಾಗೆ ಇವತ್ತು ಮಳೆ ಅಂತೂ ತುಂಬಾ ಮಳೆ ಇತ್ತಲ್ವ, ಹಾಗಾಗಿ ಹಸುಗಳಿಗೆಲ್ಲ ಮೇವು ಹಾಕೋದು ಅದನ್ನೆಲ್ಲ ಮಾಡ್ಕೊಂಡು ಹೊರಡೋದೇ ಲೇಟ್ ಆಯಿತು. 11 ಗಂಟೆ ನಾವು ಮನೆ ಬಿಟ್ಟಾಗ. ಸದ್ಯಕ್ಕೆ ಏನು ಸಿಂಪಲ್ ಅಂದರೆ ತುಂಬಾ ಸಿಂಪಲ್ಲಾಗಿ ಇವತ್ತು ಶಾಪಿಂಗ್ನ ಮುಗಿಸ್ಕೊಂಡೆ. ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಐಟಮ್ ಮಾತ್ರ ತೊಗೊಂಡೆ, ಇನ್ನೊಂದು ಸ್ವಲ್ಪ ಐಟಮ್ ತೊಗೊಳೋದಕ್ಕಾಗಲಿಲ್ಲ. ಸದ್ಯಕ್ಕೆ ಏನು ತೊಗೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವಾಗ. ಹೋದ ಸರಿನೇ ನಾನು ಅನ್ಕೊತಾ ಇದ್ದೆ, ನಾವೇನು ದೇವ್ರ ಮುಂದೆ ಇಟ್ಟು ತಟ್ಟೆಗಳನ್ನ ಇಡ್ತೀವಿ ಅಲ್ವಾ, ಸೊ ಅದು ನಾವು ಮನೆಯಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳಿದರು. ಬಟ್ ಸದ್ಯಕ್ಕೆ ಎಲ್ಲ ತಟ್ಟೆಗಳನ್ನೂ ನಾವು ಯೂಸ್ ಮಾಡಿಬಿಟ್ಟಿದ್ವಿ. ಯೂಸ್ ಮಾಡದೇ ಇರೋವಂಥ ತಟ್ಟೆಗಳು ಇಲ್ಲವೇ ಇಲ್ಲ. ತೊಗೊಳ್ಳೋಣ ಅಂತ ತುಂಬ ಹೋದ ಸರಿನೇ ಅಂದ್ಕೊಂಡೆ, ಬಟ್ ತುಂಬ ಕಡಿಮೆ ಟೈಮ್ ಇದ್ದಿದ್ದರಿಂದ 1-2-3 days ಮುಂಚೆ ನಾನು ಯೋಚನೆ ಮಾಡಿದ್ದು ಬೇರೆ ತಟ್ಟೆಗಳನ್ನ ತೊಗೊಬೇಕಿತ್ತು, ಸೆರಾಮಿಕಲ್ಲೇ ತೊಗೊಳ್ಳೋಣ ಅಂತ. ಬಟ್ ಆವಾಗ ಆಗಲಿಲ್ಲ. ಸೊ ನೆಕ್ಸ್ಟ್ ಇಯರ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೆ. ಸೊ ಈ ಸರಿ ಏನು ರಿಲಯನ್ಸ್ ಮಾರ್ಟಿಗೆ ಹೋದಾಗ ಸೊ ಅಲ್ಲಿ ಪ್ಲೇಟ್ಸ್ಗಳನ್ನ ತೊಗೊಂಡು ಬಂದೆ. ಸೊ ಅಲ್ಲಿ ಆಫರ್ ಇತ್ತು, buy 1 get 1 ಫ್ರೀ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ 4 ಪ್ಲೇಟ್ಸ್ಗಳನ್ನ ತೊಗೊಂಡೆ, ಯಾಕಂದರೆ 1 ತೊಗೊಂಡ್ರೆ 1 ಫ್ರೀ ಅಂತ ಅಂದಾಗ ಪೇರ್ಸಲ್ಲೇ ತೊಗೋಬೇಕಾಗುತ್ತೆ. ಸೊ ಇಲ್ಲಿ 4 ಪ್ಲೇಟ್ಸು, ಇದು ಚಕ್ಸ್ ರೀತಿ ಬರುತ್ತೆ. ಸೊ ಈ ಥರ ಒಂದು ತೊಗೊಂಡೆ. ಇದು ಕಲರ್ಸು ಕೂಡ ತುಂಬಾ ಡೀಸೆಂಟಾಗಿದೆ, ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡೆ. ಸೊ ಇನ್ನು 4 ಈ ರೀತಿ ತೊಗೊಂಡೆ. ಇದು ಮಧ್ಯ ಗೋಲ್ಡನ್ ಲೀವ್ಸ್ ಬಂದಿದೆ ಮಧ್ಯ.
ಸೊ ಈ ಥರ ರೌಂಡಲ್ಲೂ ಒಂದು 4 ಇರಲಿ ಅಂತ ಹೇಳಿಬಿಟ್ಟು ರೌಂಡಲ್ಲೂ ಕೂಡ ಇದನ್ನು ತಗೊಂಡೆ. ಸೊ ಎಷ್ಟು ತಟ್ಟೆ ಇಡ್ತೀನಿ ಏನು ಅಂತ ಗೊತ್ತಿಲ್ಲ. ಸೊ ಆವಾಗ ಗೊತ್ತಾಗುತ್ತೆ. 5 ಅಥವಾ 9 ಅಂತ ಹೇಳ್ತಾರೆ. ಸದ್ಯಕ್ಕೆ ನಾನು ತಂದಿರೋದಲ್ಲಿ 8 ತಟ್ಟೆಗಳು ಮಾತ್ರ ತೊಗೊಂಡು ಬಂದಿದ್ದೀನಿ. ಸೊ ನೋಡೋಣ ಆಮೇಲೆ. ಸೊ ಪೇರ್ಸಲ್ಲೇ ಬೇಕಾಗಿದ್ದರಿಂದ ನನಗೆ ತಿಂಡಿ ತಟ್ಟೆಗಳನ್ನ ತೊಗೊಂಡ್ರೆ ತುಂಬಾ ಸ್ಪೇಸ್ ಇರಲ್ಲ ನಮಗೆ. ಇವಾಗ ಕಳಸ ಕೂರಿಸೋದಕ್ಕೆ ಮತ್ತು ದೇವ್ರು ಇಡೋದಕ್ಕೆ, ದೀಪಗಳನ್ನ ಇಡೋದಕ್ಕೆ, ಇದು ಯಾವುದಕ್ಕೂ ಸ್ಪೇಸೇ ಇರೋದಿಲ್ಲ. ಟೇಬಲ್ ಅಂತೂ ತುಂಬ ಚಿಕ್ಕದಾಗಿದೆ. ಅದಕ್ಕೇ ಈ ಥರ ಚಿಕ್ಕ ಪ್ಲೇಟ್ಸ್ಗಳೇ ಸಾಕು ಅಂತ ಹೇಳ್ಬಿಟ್ಟು ಮನೆಯವರು ಸ್ವಲ್ಪ ದೊಡ್ಡದೇ ತಗೋ ಅಂತ ಹೇಳ್ತಾಯಿದ್ರು. ಬಟ್ ನಾನು ಅಂದ್ಕೊಂಡು ಹೋಗಿದ್ದೆ ಇಷ್ಟರಲ್ಲಿ ತೊಗೊಳ್ಳೋಣ ಸಾಕು, ಇಷ್ಟು ಚಿಕ್ಕದಾಗಿ ಅಂತ ಅಂದ್ಕೊಂಡಿದ್ದು. ಸೊ ಇದು ಏನು ದೇವರಿಗೆ ತಟ್ಟೆ ತುಂಬಿ ಇಡ್ತೀನಿ. ಸೊ ಅದನ್ನು ಸಪ್ರೇಟಾಗಿ ತೆಗೆದು ಇಟ್ಬಿಡ್ತೀನಿ. ನಾವು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಮಿಕ್ಸಿಂಗ್ ಬೌಲ್ಸು. ಸೊ ಇದು ಕೂಡ ಡಿಸೈನ್ ಎಲ್ಲ ಒಂಥರ ಡಿಸೆಂಟಾಗಿ ಚೆನ್ನಾಗಿತ್ತು. ಇದು ಏನಾದರೂ ಮಿಕ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ. ಒಂದು ಗ್ಲಾಸಲ್ಲಿ ತೊಗೋಬೇಕು, ಇಲ್ಲಾಂದರೆ ಸೆರಾಮಿಕಲ್ಲಿ ತೊಗೋಬೇಕು ಅಂತ. ಸೊ ಆಮೇಲೆ ಅಂದ್ಕೊಂಡೆ ಇಲ್ಲ ಇದನ್ನೇ ತೊಗೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಇದರಲ್ಲೇ ತೊಗೊಂಡೆ. ಇದು 2 ಬೌಲ್ಸ್ಗಳನ್ನ ತೊಗೊಂಡೆ. ಸೊ ಇನ್ನು ನೆಕ್ಸ್ಟು ನಾನು ಹೋದಾಗೆಲ್ಲ ಈ ಥರ 2 ಸೆರಾಮಿಕ್ ಬೌಲ್ಸ್ಗಳನ್ನ ತೊಗೊಂಡು ಬಂದುಬಿಡ್ತೀನಿ. ಇದು ಬಂದು ಸರ್ವಿಂಗ್ ಬೌಲ್ ಥರ. ಸೊ ಇವಾಗ ಸಾಂಬಾರಾದರೂ ಸರ್ವ್ ಮಾಡ್ಬೋದು, ಅಥವಾ ಏನಂತಾರೆ ಏನು ಬೇಕಾದರೂ ಮಾಡ್ಬೋದು. ಇದಕ್ಕೆ ಫ್ರೂಟ್ ಸಲಾಡ್ ಮಾಡ್ಕೊಬೋದು. ಸಿಂಪಲಾಗಿ ನಾವೇ ಏನಾದರೂ ತಿಂತೀವಿ ಅಂತ ಅಂದರೆ ಇದಕ್ಕೆ ಕಲಿಸ್ಕೊಂಡು ತಿನ್ಬೋದು. ಈ ಥರ ಆನ್ಲೈನಲ್ಲಿ ನೋಡ್ತಾ ಇದ್ದೆ. ಈ ಥರ ಒಂದು ಚಿಕ್ಕದ ಬೌಲ್ನ ತೊಗೊಳ್ಳೋಣ ಅಂತ ಸದ್ಯಕ್ಕೆ 1 ತೊಗೊಂಡೆ. ಇದೆಲ್ಲ ಏನು ಆಫರ್ ಇರಲಿಲ್ಲ. ಪ್ಲೇಟ್ಸಿಗೆ ಮಾತ್ರ ಆಫರ್ ಇತ್ತು, ಇನ್ನು ಬೌಲ್ಸ್ಗಳಿಗೆ ಯಾವುದಕ್ಕೂ ಆಫರ್ ಇರಲಿಲ್ಲ. ನೆಕ್ಸ್ಟು ಏನು ರೋಸ್ ಪಿಂಕ್ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ಥರ ಪಿಂಕ್ ತುಂಬ ಡಿಸೆಂಟಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ 2 ಇರಲಿ ಅಂತ ಹೇಳಿಬಿಟ್ಟು ಈ ತಿಂಡಿ ಪ್ಲೇಟ್ಸ್ಗಳನ್ನ ತೊಗೊಂಡು ಬಂದೆ 2. ಇದು ಬೈ 1 ಗೆಟ್ 1 ಫ್ರೀ ಇದೆ. ಪ್ಲೇಟ್ಸ್ಗಳಿಗಿತ್ತು, ಬೌಲ್ಸ್ಗಳಿಗೆಲ್ಲ ಏನು ಬೈ 1 ಗೆಟ್ 1 ಫ್ರೀ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿದೆ. ಓಕೆ, ಇನ್ನು ನೆಕ್ಸ್ಟ್ ಬಂದರೆ ಈ ಥರ ನ್ಯಾಪ್ಕಿನ್ಸು. ಸೊ ಮಗಂಗೆ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿ ತೊಗೊಂಡು ಬಂದೆ ಇದು 2ನ. ಇನ್ನು ಯೂಶ್ವಲಿ ಮನೆಗೆ ಎಷ್ಟು ಮ್ಯಾಟ್ಸ್ಗಳಿದ್ರೂ ಕೂಡ ಸಾಕಾಗೋದಿಲ್ಲ. ಒಂದು ಮ್ಯಾಟ್ಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಬಟ್ ಅದೆಲ್ಲ ಫುಲ್ ಅರ್ಧೋಗ್ಬಿಟ್ಟಿದೆ. ತುಂಬ ಹಿಂದೆ ತೊಗೊಂಡಿರೋದು. ಇತ್ತೀಚೆಗೆ ಪರ್ಚೇಸೇ ಮಾಡಿಲ್ಲ ನಾನು ಮ್ಯಾಟ್ಸ್ಗಳು ಯಾವುದೂ ಕೂಡ. ಸೊ ಅದನ್ನೇ ತೊಳೆದು ಸೊ ಒಂದು 6 ಮ್ಯಾಟ್ಸ್ ಇದೆ. ಸೊ ಅದು ಒಂದು 3 ದಿನ ಅದನ್ನು ಹಾಕಿದ್ರೆ ಇನ್ನು 3 ದಿನ ಇದನ್ನು ಹಾಕೋದು. ಏನಾದ್ರು ಫಂಕ್ಷನ್ ಇದ್ದಾಗ ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಚೆನ್ನಾಗಿರೋದು ಹಾಕೋಣ ಅಂದರೆ ಇರ್ತಿರ್ಲಿಲ್ಲ. ಸೊ ಈ ಸರಿ ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ಮನೆಯವ್ರು ಇಷ್ಟೊಂದು ಥರ ಮ್ಯಾಟ್ ಏನು ಮಾಡೋಕ್ಕೆ ಅಂತ ಹೇಳ್ತಾಯಿದ್ರು. ಸೊ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ತೊಗೊಂಡೆ, ಇನ್ನೊಂದು ಗೋಲ್ಡ್ ಆ್ಯಂಡ್ ವೈಟ್ ಆ್ಯಂಡ್ ಬ್ಲ್ಯಾಕ್. ಸೊ 3 ಕೂಡ ಮಿಕ್ಸ್ ಇದೆ ಇವೆರಡು. ಸೊ ಅದಾದಮೇಲೆ ಇದು ರೂಮ್ಗೂ ಕೂಡ ಹಾಕೊಬೋದು, ಇಲ್ಲಾಂತಂದರೆ ಹಾಲ್ಗೂ ಕೂಡ ನಾವು ಹಾಕೊಬೋದು. ಸೊ ಇದೊಂದು ಮ್ಯಾಟನ್ನು ತೊಗೊಂಡೆ. ನೆಕ್ಸ್ಟ್ ಬಂದು ಇದೊಂಥರ ಚೆನ್ನಾಗಿತ್ತು ಮ್ಯಾಟು. ಸೊ ರಫ್ ಯೂಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವುಗಳನ್ನ ತೊಗೊಂಡೆ. ಇದು ಎಲ್ಲವೂ ಕೂಡ ಪ್ರೈಸ್ ಬಂದು 99 ರೂಪಿನೇ, ಅಂದರೆ 100 ರೂಪಿ ಎಲ್ಲವೂ ಕೂಡ. ಸೊ ಟೋಟಲ್ಲು 4 ತೊಗೊಂಡಿದ್ದೀನಿ. ಸೊ ಇಷ್ಟ ಆಯಿತು. ಇದಾದಮೇಲೆ ನನಗೆ ಆರ್ಗನೈಸ್ಗೆ ಈ ಥರ ಬಾಟಲ್ಸ್ ಬೇಕಿತ್ತು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಬಟ್ ಏನು ಅಂತ ಅಂದರೆ ಎಷ್ಟೋ ಸರಿ ಅನ್ಕೊತಾ ಇದ್ದೆ ಸ್ವಲ್ಪ ಡಿಫ್ರೆಂಟಾಗಿ ತೊಗೊಳ್ಳೋಣ ಅಂತ, ಬಟ್ ಅಲ್ಲಿ ಸಿಗಲೇ ಇಲ್ಲ ನನಗೆ. ಸೊ ಫೈನಲಿ ಇದು 350 ml ಹಿಡಿಯುತ್ತಂತೆ. ಸದ್ಯಕ್ಕೆ ಏನಾದರೂ ಹಾಕೊಳ್ಳೋದಕ್ಕೆ ಇದು ಓಕೆ ಅಂತ ಅನ್ನಿಸ್ತು. ಮತ್ತು ಡಿಸೈನ್ ಚೆನ್ನಾಗಿದೆ ಅನ್ನಿಸ್ತು. ಇದರಲ್ಲೇ 1 kg ಒಂದಿತ್ತು, 1 kg ಇಡಿಸುವಂಥದ್ದು. ಬಟ್ ಅದು ಯಾಕೋ ಗ್ರಿಪ್ಪೆಲ್ಲ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ಲಿಲ್ಲ ನನಗೆ. ಸೊ ಹಾಗಾಗಿ ಇದೊಂದು ಬಾಕ್ಸ್ ಸೆಟ್ಟು 4 ಪೀಸಸ್ ಬರುತ್ತೆ. ಇದು 250 ರೂಪಿ ಅಷ್ಟೇ. ಸೊ ಇದೊಂದನ್ನು ತೊಗೊಂಡೆ. ಸದ್ಯಕ್ಕೆ ಇವಾಗ ಜಾಸ್ತಿ ಬೇಕಿತ್ತು ನನಗೆ, ಅಂದರೆ ಜಾಸ್ತಿ ದೊಡ್ಡದು 1 kg ಅಥವಾ ಅರ್ಧ kg ಇಡಿಸೋವಂಥದ್ದು ಬೇಕಿತ್ತು. ಅರ್ಧ kg ಇಡಿಸೋದು ಮನೆಯಲ್ಲಿ ಒಂದು 4 ಏನೋ ಇದೆ, 4 6 ಏನೋ ಇದೆ ಅಷ್ಟೇ. ಬಟ್ ಬೇಳೆಗಳು ಅದು ಇದು ಅಂತ ಎಲ್ಲ ತೊಗೊಂಡು ಬರ್ತಾ ಇರ್ತೀವಿ ಅಲ್ವಾ. ಸೊ ಆರ್ಗನೈಸ್ ಮಾಡೋದಕ್ಕೆ ಸಿಗೋದಿಲ್ಲ. ಎಲ್ಲನೂ ಕೂಡ ಹಾಗೆ ಕವರ್ಲೇ ಇಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಬಾಟಲ್ಸ್ಗಳಿದ್ರೆ ನಾನು ಆದಷ್ಟು ಗ್ಲಾಸ್ ಐಟಮ್ಸ್ಗಳನ್ನೇ ತೊಗೊಂಡಿರೋದು. ಯಾವುದು ಕೂಡ ಪ್ಲಾಸ್ಟಿಕ್ ಬೇಡ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ತೊಗೊಳೋದಿದೆ, ಅದನ್ನು ಆನ್ಲೈನ್ ಪರ್ಚೇಸಿಂಗ್ ಮಾಡಬೇಕು.
ಎಸ್, ಇನ್ನು ನೆಕ್ಸ್ಟ್ ಬಂದರೆ ಒಂದು ಆಫರ್ ಇತ್ತು, 1000 ಬಿಲೋ 1000 ಏನಾದರೂ ನಾವು ಬಿಲ್ ಮಾಡಿದ್ರೆ ಇದು 500 ರೂಪಿಗೆ ಒಂದು 3 ಲೀಟರ್ ಕುಕ್ಕರ್ ಬರುತ್ತೆ. ಸೊ ಅದೊಂದು ಆಫರ್ ಇತ್ತು. ಸೊ ನಮ್ಮದು 5000 ಮೇಲೆ ಆಯಿತು ಬಿಡಿ, ಯಾಕಂದರೆ ದಿನಸಿ ಐಟಮ್ಸ್ಗಳೇ ಅಷ್ಟು ತೊಗೊಂಡಿದ್ದೀವಿ. ಸೊ ಓಕೆ ಅಂತ ಹೇಳಿಬಿಟ್ಟು ಇದನ್ನು 500 ಅಲ್ವಾ, 3 ಲೀಟರ್ಸ್ಗೆ ಯಾರು ಕೊಡ್ತಾರೆ 500ಗೆ ಅಂತ ಹೇಳಿಬಿಟ್ಟು ಇದನ್ನು ಪರ್ಚೇಸ್ ಮಾಡಿದೆ. ಇದು ಯಾವುದೇ ಇದು ಬೆಲ್ ಕಂಪ್ನಿದಂತೆ ಪ್ರೆಷರ್ ಕುಕ್ಕರು. ಸೊ ಗೊತ್ತಿಲ್ಲ ಇದು ಚೆನ್ನಾಗಿರುತ್ತಾ ಏನೋ ಅಂತ, ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿಬಿಟ್ಟು ಇದೊಂದನ್ನು ಓಕೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇನ್ನು ಮಗನಿಗೆ ಅವನಿಗೆ ಬಟ್ಟೆಗಳು ತಗೊಳ್ಳೋದೇ ಮರ್ತ್ಬಿಟ್ಟಿದ್ದೀವಿ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ. ಸೊ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅಯ್ಯೋ ಎಲ್ಲ ತುಂಡ ಆಗೋಗಿದೆಯಲ್ಲ ಅನಿಸುತ್ತೆ ಎಷ್ಟೋ ಸರಿ. ಅದಕ್ಕೇ ಒಂದು 2 ಟಿ ಶರ್ಟ್ ತೊಗೊಳ್ಳೋಣ ಅಂತ 250 ರೂಪೀಸು ಇದೊಂದು 2 ಟಿ ಶರ್ಟ್ನ ತೊಗೊಂಡೆ ಅವನಿಗೆ ಅಂತ ಹೇಳಿಬಿಟ್ಟು. ಸೊ ಎಸ್, ಇನ್ನು ನೆಕ್ಸ್ಟ್ ಬಂದರೆ ಕುಂಕುಮ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಬ್ಲೌಸ್ ಪೀಸಸ್ನ ತೊಗೊಬೇಕು. ಅದನ್ನು ಹೊರಗಡೆನೇ ತೊಗೊಂಬಂದ್ಬಿಡೋಣ ಅಂತ ಹೇಳಿ, ಅದರಲ್ಲೂ ಕಲೆಕ್ಷನ್ಸ್ ಜಾಸ್ತಿ ಸಿಗಲಿಲ್ಲ ನನಗೆ, ಒಳ್ಳೆ ಕಲೆಕ್ಷನ್ಸು. ಬಟ್ ಇರೋದ್ರಲ್ಲಿ ಯಾವ್ದು ಬೆಸ್ಟ್ ಇದೆ ಅದನ್ನು ತೊಗೊಂಡು ಬಂದೆ. ಸದ್ಯಕ್ಕೆ 2 ಥರ ಡಿಸೈನಲ್ಲಿ ತೊಗೊಂಡು ಬಂದಿದ್ದೀನಿ ಕುಂಕುಮಕ್ಕೆ. ಅಂದರೆ ಮನೆ ಹತ್ರ ಹೊಲಿಸ್ಕೊತಾರೆ ಆರಾಮಾಗಿ, ಎಲ್ಲಾದರೂ ಹೊರಗಡೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಈ ಒಂದು ಡಿಸೈನ್ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಈ ಡಿಸೈನೇ ನಾನು ಸೆಲೆಕ್ಟ್ ಮಾಡಿದ್ದು. ಸೊ ಎಲ್ಲ ಕಲರ್ಸ್ಗೂ ಇದು ಮ್ಯಾಚ್ ಮಾಡ್ಬೋದು. ಈ ಕಲಂಕಾರಿ ಪ್ರಿಂಟೆಡ್ ಅಂತ ಹೇಳ್ತಾರೆ ಅಲ್ವಾ, ಸೊ ಆ ಥರನೇ ಫ್ಲವರ್ ಪ್ರಿಂಟೆಡ್ ಇದು. ಸೊ ಇದೇ ಡಿಸೈನಲ್ಲಿ 4 ಕಲರ್ಸ್ ಇತ್ತು, ಎಲ್ಲವೂ ಕೂಡ ಪೇಸ್ಟಲ್ ಕಲರ್ಸೇ, ಅಂದರೆ ತುಂಬ ಡೀಸೆಂಟಾಗಿರೋ ಕಲರ್ಸೇ. ತುಂಬಾ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಬಂದರೆ ಈ ಥರ ಚಿಕ್ಕ ಚಿಕ್ಕ ಫ್ಲವರ್ಸು. ಸೊ ಇದು ಕೂಡ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಗ್ರೀನ್ ಇದೆ, ಇದು ಬಂದು ರಸ್ಟ್ ಆರೆಂಜ್ ಅಂತಾರಲ್ಲ ಆ ಥರ ಇದೆ, ಮತ್ತು ಇವೆರಡು ಬ್ಲೂ ಮತ್ತು ಪರ್ಪಲ್. ಸೊ ಈ ಥರ ಒಂದಿದೆ, ತುಂಬಾ ಚೆನ್ನಾಗಿದೆ. ನನಗೆ ಇದು ಲ್ಯಾವೆಂಡರ್ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು. ಇದೊಂಥರ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು ಅದು. ಸೊ ಇನ್ನು ನೆಕ್ಸ್ಟ್ ಬಂದು ಇದೊಂಥರ ಡಿಫ್ರೆಂಟಾಗಿ ಲೀವ್ ಡಿಸೈನ್ ಇತ್ತು ಗೋಲ್ಡ್ ಕಲರಲ್ಲಿ. ಇದೊಂದು ಚೆನ್ನಾಗಿದೆ ಅಂತ ಹೇಳಿ ಇದೊಂದನ್ನು ತೊಗೊಂಡೆ. ಸದ್ಯಕ್ಕೆ ಎಷ್ಟು ಜನ ಕರಿತೀನಿ ಏನು ಎತ್ತ ಅಂತ ಏನೂ ಗೊತ್ತಿಲ್ಲ, ಸುಮ್ಮನೆ ಒಂದು 10 ಪೀಸಸ್ನ ರ್ಯಾಂಡಮಾಗಿ ತೊಗೊಂಡು ಬಂದೆ. ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವರಿಗೆ ಮಡ್ಲಕ್ಕಿ ಜೊತೆಗೆ ಬ್ಲೌಸ್ ಪೀಸ್ನ ಇಡ್ತೀನಿ, ಸ್ಯಾರಿ ಇಡೋದಿಲ್ಲ. ಯಾವ ವರ್ಷವೂ ಕೂಡ ನಾನು ಸ್ಯಾರಿ ಇಡೋದಿಲ್ಲ. ಸೊ ಹೊಸದಾಗಿ ಅದನ್ನು ರೂಢಿಸ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಒಂದು ಬ್ಲೌಸ್ ಪೀಸಸ್ನ ಪ್ರತಿ ಸಾರಿನೂ ಕೂಡ ತೊಗೊಂಡು ಬರ್ತೀನಿ, ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ. ಬಟ್ ಇದು ಬ್ರೊಕೆಟಲ್ಲಿ ಬಂದಿದೆ, ಇದು ಬ್ರೊಕೆಟ್ ಬ್ಲೌಸ್ ಪೀಸು. ಇದು ಬಂದು ಕಲರ್ ಬೇರೆ ತೊಗೊಂಡಿದ್ದೆ ನಾನು, ಬೇಡ ಅಂತ ಹೇಳಿಬಿಟ್ಟು ಗೋಲ್ಡ್ ಕಲರ್ ಆದರೆ ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ. ಸೊ ಇವತ್ತಿನ ಒಂದು ಶಾಪಿಂಗ್ ಇಷ್ಟ ಆಯಿತು. ಸದ್ಯಕ್ಕೆ ಸ್ವಲ್ಪನೇ ಆಗಿರೋದು. ವರಮಹಾಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ಹಬ್ಬಕ್ಕೆ ಅಂತ ಹೇಳಿ ದೇವ್ರು ಕೂರಿಸೋದು ಟೈಮಲ್ಲಿ ಏನು ಕೂಡ ಪರ್ಚೇಸ್ ಮಾಡಿಲ್ಲ, ಅದೆಲ್ಲವೂ ಕೂಡ ಆನ್ಲೈನ್ ಪರ್ಚೇಸಿಂಗೇ ಆಗೋದು. ಸೊ ನನಗೆ ಸಿಗೋದೇ ಟೈಮಲ್ಲಿ 1 ಅವರ್ ಅಥವಾ 2 ಅವರ್ಸ್ ಕೊಡ್ತಾರೆ, ಅದರಲ್ಲಿ ಏನು ಶಾಪಿಂಗ್ ಮಾಡೋದಕ್ಕಾಗತ್ತೆ. ಒಂದು ದಿನ ಎಲ್ಲ ಸಾಕಾಗೋದಿಲ್ಲ ಹಬ್ಬಗಳಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ ಅಂದರೆ. ಅದಕ್ಕೇ ಬೇಡಪ್ಪ ನಿಮ್ಮ ಸಹವಾಸ, ನಾನು ಆನ್ಲೈನಲ್ಲೇ ಶಾಪಿಂಗ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಆನ್ಲೈನ್ ಶಾಪಿಂಗ್ ಆಲ್ರೆಡಿ ಬುಕ್ ಮಾಡಿದ್ದೆ. ಸ್ವಲ್ಪ ಅಡುಗೆ ಮನೆಗೆ ಸಂಬಂಧಪಟ್ಟ ಹಾಗೆ, ಈಗ ದೇವ್ರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಐಟಮ್ಸ್ಗಳನ್ನ ಬುಕ್ ಮಾಡಬೇಕು. ಯಾಕಂದರೆ 8 to 10 ಡೇಸ್ ಅಂತೂ ತೊಗೊತಾರೆ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ. ಸೊ ಬೇಗನೆ ಮಾಡ್ಕೊಬೇಕು. ಯಾವುದು ನಮಗೆ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ ಆನ್ಲೈನಲ್ಲಿ. ಏನಾದ್ರು ರಿಟರ್ನ್ ಹಾಕಿ ಮತ್ತೇನಾದ್ರು ಬೇರೆದು ಮಾಡ್ಕೊಳ್ಳೋದಾದರೆ ಸೊ ಅದಕ್ಕೂ ಕೂಡ ರೆಡಿ ಇರಬೇಕಾಗತ್ತೆ. ಇನ್ನೂ ಹಬ್ಬಕ್ಕೆ ಬೇರೆ ಬೇರೆ ಐಟಮ್ಸ್ ಎಲ್ಲ ತೊಗೊಳೋದಿದೆ. ಸದ್ಯಕ್ಕೆ ಇಷ್ಟು ಐಟಮ್ಸ್ನ ತೊಗೊಂಡು ಬಂದೆ. ಇನ್ನು ಬೇರೆ ಐಟಮ್ಸ್ನ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀನಿ. ಇನ್ನು ಕೆಲವೊಂದು ಬ್ಯಾಂಗಲ್ಸ್ ಆಗಿರ್ಬೋದು, ಅದು ಇದು ಅಂತ ಎಲ್ಲ ಇಲ್ಲೇ ಸಿಗುತ್ತೆ IRI7ಅಲ್ಲೇ. ಸೊ ಅಲ್ಲೇ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಸ್ಯಾರಿ ಬಂದರೆ ನಂದು ಆಲ್ರೆಡಿ ಸ್ಯಾರಿ ಶಾಪಿಂಗ್ ಆಗಿದೆ. ಎಲ್ಲಿ ಅಂತ ಅಂದರೆ ಆನ್ಲೈನಲ್ಲಿ. ಸೊ ಇವಾಗೆಲ್ಲ ಆನ್ಲೈನಲ್ಲೇ ಸಿಕ್ಬಿಡುತ್ತೆ ಸ್ಯಾರಿಗಳು. ನಿಮಗೆ ಲಾಸ್ಟ್ ಇಯರ್ದು ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ನೆಕ್ಸ್ಟ್ ಇಯರ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೈಸೂರು ಸಿಲ್ಕೆ ತೊಗೊಳ್ಳೋದು ಅಂತ ಹೇಳಿದ್ದೆ. ಅದು ಈ ಸರಿ ನೆರವೇರಿಸ್ಕೊಂಡಿದ್ದೀನಿ. ಸೊ ಅದು ಯಾವುದು ತಗೊಂಡೆ, ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಡ್ಸೋದಕ್ಕೆ ಅಂತ ಹೇಳಿ ಸ್ಯಾರಿನ ತೊಗೊಂಡಿದ್ದೀನಿ. ಅದನ್ನು ವೀಡಿಯೋನ ನೆಕ್ಸ್ಟು ಶಾಪಿಂಗ್ದು ಕೆಲವೊಂದು ಆನ್ಲೈನ್ ಶಾಪಿಂಗ್ಸ್ ಅದೆಲ್ಲ ಇದೆ ಅಲ್ವಾ ಬರೋದು, ಅದು ಎಲ್ಲವೂ ಕೂಡ ಬಂದಮೇಲೆ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ತೀನಿ. ಸದ್ಯಕ್ಕೆ ಅದನ್ನು ನೀಟಾಗಿ ಏನು
ವಾರ್ಡ್ರಬಲ್ಲಿ ಇಟ್ಬಿಟ್ಟಿದ್ದೀನಿ ಸ್ಯಾರಿನ. ಅದನ್ನೇನು ಪದೇ ಪದೇ ಮುಟ್ಟೋದು ತೆಗೆಯೋದು ಮಾಡೋದಕ್ಕೆ ಹೋಗಿಲ್ಲ. ಸದ್ಯಕ್ಕೆ ಎಲ್ಲ ಕ್ಲೀನಿಂಗ್ ಅದು ಇದು ಎಲ್ಲ ಕೆಲಸ ಮುಗಿಲಿ. ನೆಕ್ಸ್ಟ್ ಯಾವಾಗಲಾದರೂ ನಿಮ್ಮ ಹತ್ರ ಸ್ಯಾರಿನ ಶೇರ್ ಮಾಡ್ಕೊತೀನಿ. ಓಕೆ, ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿತ್ತು. ನಿಮಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.